लक्ष्मीनारायणं वन्दे तद्भक्तप्रवरो हि यः श्रीमदानन्दतीर्थाख्यो गुरुस्तं च नमाम्यहम्। एतावतालं ननु सूचितेन गुणैरसाम्येन तिशायनेस्य हित्वेतरान् प्रार्थयतो विभूतिर्यस्याङ्घ्रिरेणुं जुषतेन भीप्सोः। ಮಿಕ್ಕದೇವರ್ಗಳ ಲೆಕ್ಕಿಸದೇನ ಕುಮಿ ಮನವುಕ್ಕಿ ಆತಗೆ ಮಾಲೆ ಇಕ್ಕಿದಳು. ಅಕ್ಕರದಿಲ ಕುಮಿ ನಾರಾಯಣರ್ಗೆರಗಿ ತದ್ಭಕ್ತ ಮಧ್ವ ಮುನಿಗೆ ಶರಣೆಂಬೆ. ಸರ್ವದೇವಾದಿದೇವಸ್ಯ ವಿದಾರಿತಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಕಾಮಧೇನು ಯಥಾ ಪೂರ್ವಂ ಸರ್ವಾಭೀಷ್ಟಾರ್ಥಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಾ ಸತಾಂ. ಲಕ್ಷ್ಮೀನಾರಾಯಣಂ ವಂದೇ ಮತ್ತು ಏತಾವಲತಾಂ ನನು ಸೂಚಿತೇನ ಶ್ಲೋಕ ಹಾಗೂ ಮಿಕ್ಕ ದೇವರ್ಗಳ ಲೆಕ್ಕಿಸದೆ ಈ ಪದ್ಯದಿಂದ ವಾದಿರಾಜರು ಲಕ್ಷ್ಮೀ ಸಹಿತನಾದ ನಾರಾಯಣನನ್ನು ವಂದಿಸುತ್ತೇನೆ. ಅವನ ಭಕ್ತರಲ್ಲಿ ಅಗ್ರಗಣ್ಯರಾದ ಶ್ರೀಮದಾನಂದ ತೀರ್ಥರೆಂಬ ಗುರುಗಳನ್ನೂ ನಮಿಸುತ್ತೇನೆ. ಮಹಾಲಕ್ಷ್ಮಿ ತನ್ನನ್ನು ಬಯಸುವ ಬೇರೆ ಎಲ್ಲರನ್ನೂ ಬಿಟ್ಟು ಹರಿಯ ಪಾದ ಧೂಳಿಯನ್ನೇ ತಾನು ಸೇವಿಸುತ್ತಿದ್ದಾಳೆ. ಹರಿಗೆ ಗುಣಗಳಲ್ಲಿ ಸಮಾನರಿಲ್ಲ, ಉತ್ತಮರಿಲ್ಲ ಎನ್ನಲು ಇಷ್ಟೇ ಹೇಳಿದರೆ ಸಾಕು ಎಂದಿದ್ದಾರೆ. ಅರ್ಥವನ್ನು ನೋಡೋದಾದರೆ, ಅಹಂ ನಾನು ಲಕ್ಷ್ಮೀನಾರಾಯಣಂ ರಮಾ ಸಹಿತನಾದ ನಾರಾಯಣನನ್ನು ಒಂದೇ ನಮಸ್ಕರಿಸುತ್ತೇನೆ. ಯಾವ ಶ್ರೀಮದಾನಂದ ತೀರ್ಥಾಖ್ಯ ಶ್ರೀಮದಾನಂದ ತೀರ್ಥರೆಂಬ ಹೆಸರುಳ್ಳ ಗುರುಗಳಾದ ಹಿ ಯಾವ ಕಾರಣದಿಂದ ತದ್ಭಕ್ತ ಪ್ರವರಃ ಲಕ್ಷ್ಮೀನಾರಾಯಣರ ಭಕ್ತ ವರ್ಗದಲ್ಲಿ ಶ್ರೇಷ್ಠರೋ ಆದ್ದರಿಂದ ತಂಚ ಅವರನ್ನೂ ಸಹ ನಮಾಮಿ ನಮಸ್ಕರಿಸುತ್ತೇನೆ. ವಿಭೂತಿ ಮಹಾಲಕ್ಷ್ಮಿ ಪ್ರಾರ್ಥಯತಃ ತನ್ನನ್ನು ಪ್ರಾರ್ಥಿಸುತ್ತಿರುವ ಇತರಾನ್ ಅನ್ಯರೆಲ್ಲರನ್ನೂ ಹಿತ್ವಾ ಬಿಟ್ಟು ಅನಭಿಪ್ಲೋ ತನ್ನನ್ನು ಅಪೇಕ್ಷಿಸದಿರುವ ಯಸ್ಯ ಯಾವ ಶ್ರೀಹರಿಯು ಅಂಘ್ರರೇಣು ಪಾದಧೂಳಿಯನ್ನು ಜುಷತೆ ಕಾಮಿಸಿ ಸೇವಿಸುತ್ತಾಳೆಂದು ಏತಾವತಾ ಸೂಚಿತೇನ ಇಷ್ಟು ಹೇಳದಿರುವುದರಿಂದ ಅಸ್ಯ ಶ್ರೀಹರಿಗೆ ಗುಣೇ ಜ್ಞಾನ ಆನಂದ ಸ್ವಾತಂತ್ರ್ಯಾದಿ ಗುಣಗಳಿಂದ ಅಸಾಮ್ಯೆ ಸಮರಹಿತವೆಂಬ ವಿಷಯದಲ್ಲಿ ಅನತಿಶಾಯನೆ ಅಧಿಕರಹಿತನೆಂಬಲ್ಲಿ ಸಹ ಅಲಂ ಸಾಕಷ್ಟು ಜ್ಞಾಪಕವಾಗುತ್ತದೆ. ಅನ್ಯ ಸಾಧಕ ಪ್ರಮಾಣಗಳ ಅವಶ್ಯಕತೆ ಇಲ್ಲ. ಮಿಕ್ಕ ಅಜಿತನಾಮಕ ಶ್ರೀಹರಿಯನ್ನುಳಿದು ಇತರ ದೇವರ್ಗಳ ದೇವತೆಗಳನ್ನು ಲೆಕ್ಕಿಸದೆ ಉಪೇಕ್ಷಿಸಿ ತ್ಯಜಿಸಿ ಲಕುಮಿ ಕ್ಷೀರಸಾಗರೋದ್ಭವಳಾದ ಲಕ್ಷ್ಮೀದೇವಿಯು ಮನ ಉಕ್ಕಿಯೇ ಅತ್ಯುತ್ಸಾಹದಿಂದಲೇ ಅಮಗೆ ಶ್ರೀಹರಿಗೆ ಮಾಲೆ ಇಕ್ಕಿದಳು. ಪದ್ಮಮಾಲೆಯನ್ನು ಅರ್ಪಿಸಿ ವರಿಸಿದಳು. ಲಕ್ಷ್ಮೀನಾರಾಯಣರ್ಗೆ ಈ ಲಕ್ಷ್ಮೀನಾರಾಯಣರಿಗೂ ತದ್ಭಕ್ತ ಮಧ್ವಮುನಿಗೆ ಅವರೀರ್ವರ ಶ್ರೇಷ್ಠ ಭಕ್ತರಾದ ಆನಂದ ತೀರ್ಥ ಮುನಿಗಳಿಗೆ ಅಕ್ಕರದಿ ಭಕ್ತಿಯಿಂದ ಶರಣೆಂಬೆ ಶರಣು ಹೊಂದಿ ನಮಸ್ಕರಿಸುತ್ತೇನೆ. ನಾರಾಯಣನನ್ನು ನಮಿಸುವಾಗ ಆತ ಸರ್ವೋತ್ತಮ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ನಮಿಸಬೇಕು. ಲಕ್ಷ್ಮಿಯ ಜೊತೆಗೆ ನಮಿಸುವುದು ಈ ಉದ್ದೇಶದಿಂದಲೇ.
ಏಕೆಂದರೆ ಆಕೆ ಬೇರೆ ದೇವತೆಗಳನ್ನು ಲೆಕ್ಕಿಸದೆ ತುಂಬಿದ ಹೃದಯದಿಂದ ಆತನಿಗೇ ಸ್ವಯಂವರ ಮಾಲೆಯನ್ನು ತೊಡಿಸಿದ್ದಳು. ಆದ್ದರಿಂದ ನಾನು ಭಕ್ತಿಯಿಂದ ಲಕ್ಷ್ಮೀನಾರಾಯಣರಿಗೆ ಜೊತೆಯಾಗಿ ನಮಿಸಿ ಅವರ ಭಕ್ತರಾದ ಮಧ್ವಮುನಿಗೆ ಶರಣೆನ್ನುತ್ತೇನೆ ಎಂದೇ ಮಂಗಳಾಚರಣೆ ಸಂಪ್ರದಾಯದಲ್ಲಿ ಬಂದಿದೆ. ವಿಶೇಷಾಂಶ ಅಂದರೆ ದೇವದೈತ್ಯರು ಸೇರಿ ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮಥನ ಮಾಡಿದರೂ ಈ ಮಥನದಿಂದ ಕ್ರಮವಾಗಿ ನಾನಾ ವಸ್ತುಗಳು ಉದ್ಭವಿಸಿದವು. ಎಲ್ಲ ದೇವತೆಗಳು ತಮ್ಮ ಸ್ವಭಾವಕ್ಕೆ ಹಿಡಿಸುವ ವಸ್ತುಗಳನ್ನು ತೆಗೆದುಕೊಳ್ತಾ ಹೋದರು. ಈ ಮಥನದಿಂದ ಲಕ್ಷ್ಮಿಯೂ ಉದಿಸಿದಳು. ಆಕೆಯು ತನ್ನನ್ನು ಅಪೇಕ್ಷಿಸಿದ ಸರ್ವರನ್ನೂ ಬಿಟ್ಟು ದೇವತೆಗಳ ಪಂಗಡದಲ್ಲಿದ್ದ ನಿರಪೇಕ್ಷನಾದ ಹರಿಯನ್ನೇ ವರಿಸಿದಳು. ಶ್ರೀಹರಿಯು ಲಕ್ಷ್ಮೀದೇವಿಯ ಅನಾದಿ ನಿತ್ಯಪತಿಯು. ಅಮೃತ ಮಥನ ಕಾಲದಲ್ಲಿ ಈಕೆ ನೂತನವಾಗಿ ಪತಿಯನ್ನು ಆರಿಸಿಕೊಂಡದ್ದಲ್ಲ. ಆಕೆಯು ಶ್ರೀಹರಿಯನ್ನು ಅಗಲಿ ಕ್ಷಣಕಾಲವೂ ಇರದ ನಿತ್ಯಾಭಿಯೋಗಿನಿಯು. ನೂತನ ಕನ್ಯೆಯಂತೆ ವಿಡಂಬನೆ ಮಾಡಿ ಶ್ರೀಹರಿಯ ಸರ್ವೋತ್ತಮತ್ವವನ್ನು ಪ್ರಕಾಶಗೊಳಿಸಲು ಅನ್ಯ ದೇವತೆಗಳ ದೋಷಗಳನ್ನು ಎತ್ತಿ ತೋರಿಸುತ್ತಾಳೆಂಬಂತೆ ವರ್ತಿಸುತ್ತಾಳೆ. ಈ ಪ್ರಸಂಗವನ್ನು ಶ್ರೀಮದ್ ಭಾಗವತವು ಬಳಿತ ಸೂಕ್ತದ ರುಕ್ಕುಗಳು ಶ್ರುತಿಯಲ್ಲಿಯೂ ಹೇಳಲಾಗಿದೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.